ಸಾಯಿ ಶಂಕರ್ ಅಂತ ಶಿರಡಿ ಸಾಯಿಬಾಬಾ ದ್ವಾರಕಾಮಾಯಿ ಟ್ರಸ್ಟ್ನ ಮುಖ್ಯಸ್ಥನಾಗಿದ್ದೆ. ನಾವು ಈಗಿನ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಕೇಂದ್ರ ಕಚೇರಿ ಕಟ್ಟಡದಲ್ಲೇ ಆಟೋ ಚಾಲಕರಿಗೆ ಇರಾನ್, ಇಸ್ರೇಲ್, ಅಮೇರಿಕಗಳಿಂದ ಏನು ಯುದ್ಧ ಸಂಭವಿಸಿ ಅವರಿಗೆ ವಾಹನಕ್ಕೆ ಸೇರಬೇಕಾಗಿರ್ತಕ್ಕಂಥ ಇಂಧನ, ಗ್ಯಾಸು ಇವುಗಳೆಲ್ಲ ಸರಿಯಾದ ಸಮಯದಲ್ಲಿ ಸಿಕ್ಕದೆ ಈ ಆಟೋ ಚಾಲಕರ ಕುಟುಂಬಸ್ಥರುಗಳಿಗೆ ಬಹಳ ಕಷ್ಟ ಕಾರ್ಪಣ್ಯಗಳು, ತೊಂದರೆಗಳು ಅನುಭವಿಸ್ತಾಯಿದ್ರು. ಯಾವುದೇ ಒಂದು ಬಂಕಲ್ಲಿ ಹೋಗಿ ಗ್ಯಾಸ್ ಬೇಕು ಅಂತಂದರೂ ಕೂಡ ಸುಮಾರು ದಿನಗಳಗಟ್ಟಲೆ ಕ್ಯೂ ನಿಂತ್ಕೊಂಡು ಅವರ ಜೀವನೋಪಾಯಕ್ಕೆ ಏನು ದುಡಿತಾಯಿದ್ರು ಅದಕ್ಕೆ ಇವತ್ತಿನ ಕಷ್ಟ ಕಾರ್ಪಣ್ಯಗಳ ಸಮಯ ಆದಿದ್ದರಿಂದ ಈ ಸುಸಂದರ್ಭದಲ್ಲಿ ನಾವು ಸಾಯಿಬಾಬಾ ದ್ವಾರಕಾಮಾಯಿ ಹೆಸರಿನಲ್ಲಿ ಆಟೋ ವಾಹನ ಚಾಲಕರಿಗೆ ದಿನಸಿ ಕಿಟ್ ಕೊಡಬೇಕು ಅಂತ ಹೇಳಿ ನಮ್ಮ ಎಲ್ಲರ ಹಿರಿಯರು ಮತ್ತು ನಮ್ಮೆಲ್ಲರ ಮುಖಂಡರು ಮತ್ತು ನಮ್ಮೆಲ್ಲರ ಮಿತ್ರರು ಸೇರಿ ತೀರ್ಮಾನ ತಗೊಂಡಿದ್ದರಿಂದ ಆ ಒಂದು ಕಾರ್ಯಕ್ರಮವನ್ನು ನಾವು ಈ ದಿನ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಡಾಕ್ಟರ್ ರಾಜ್ಕುಮಾರ್ ಗ್ಲಾಸ್ ಅವರ ವಾಹನ ಚಾಲಕರಿಗೆ ವಿತರಿಸಿದ್ದೇವೆ. ಅವ್ರ ಕುಟುಂಬಕ್ಕೆ ಏನು ಇವತ್ತಿನ ದಿವಸ ಕಷ್ಟಗಳಿದ್ದು ನಮ್ಮಿಂದ ಆದ ಕಿಂಚಿತ್ ಸಹಾಯವನ್ನು ಮಾಡಿದ್ದೇವೆ. ಅವರಿಗೆ ಸಾಯಿಬಾಬಾ ಅವರ ಇದರಿಂದ ಕೃಪೆಯಿಂದ ಅವ್ರಿಗೆ ಏನು ವಾಹನಕ್ಕೆ ಸೇರಬೇಕಾಗಿದ್ದ ಗ್ಯಾಸು ಅದೆಲ್ಲ ಸುಲಲಿತವಾಗಿ ಸಿಗಲಿ, ಅವ್ರ ಜೀವನ ಸುಖಕರವಾಗಿರಲಿ ಅಂತೇಳಿ ನಾವು ಪ್ರಾರ್ಥನೆ ಮಾಡಿಕೊಂಡು ಈ ದಿನಸಿ ಕಿಟ್ಟನ್ನು ಇವತ್ತಿನ ದಿನ ನೀಡಿದ್ದೀವಿ. ಎಷ್ಟು ಜನ ಕೊಟ್ಟಿದ್ದೀವಿ? ನಾವು ಅಂದ್ಕೊಂಡಿದ್ದು ಒಂದು 250ರಿಂದ 300 ಜನ ಕೊಡಬೇಕು ಅಂತ. ನಾವು ಇವತ್ತಿಂದ ಇಲ್ಲಿ ಏನು ಬಂದಿದ್ದಾರೆ ವಾಹನ ಚಾಲಕರು ಎಲ್ರಿಗೂ ಸಹ ಯಾರಿಗೂ ತಪ್ಪದೆ ಪ್ರತಿಯೊಬ್ಬರಿಗೂ ಕೂಡ ಕೊಟ್ಟಿದ್ದೀವಿ. ಒಂದು ಒಳ್ಳೆಯ ವೇದಿಕೆಯಲ್ಲಿ ಮತ್ತೆ ಕರೆಸಿ ಕೊಡಬೇಕು. ಯಾಕೆಂದರೆ ಇಂಥವ್ರು ನಿಜವಾಗ್ಲೂ ಮಾದರಿ, ಈ ರಾಜ್ಯಕ್ಕೆ ಈ ದೇಶಕ್ಕೆ ಇಂಥವ್ರು ಮಾದರಿ. ಯಾಕೆ ಅಂದರೆ ಸಾಕಷ್ಟು ನೋವುಗಳಿರುತ್ತೆ. ಒಬ್ಬರು ಅಧ್ಯಕ್ಷರಾಗಿ ಒಂದು ನೌಕರರನ್ನು ಮುನ್ನಡೆಸೋದೇನು ಸಾಮಾನ್ಯ ಅಲ್ಲ. ಆಮೇಲೆ ಒಬ್ರಿಗೆ ಸಹಾಯ ಮಾಡಬೇಕು ಅಂದ್ರೆ ಸಾಮಾನ್ಯ ಅಲ್ಲ. ಅಷ್ಟು ನೋವುಗಳು ನುಂಗಿ, ಅಷ್ಟು ವಿರೋಧಿಗಳು ಏನು ಆ ಒಂದು ಶಿಲೆ ಥರ ಕೆತ್ತಿದ್ದಾರೆ, ಹಣ್ಣನ್ನು ಕೆತ್ತಿ ಆದರೂ ಗಟ್ಟಿಯಾಗಿ ನಿಂತು BBMPಲಿ ಇಷ್ಟು ಸಹಕಾರ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಿಜವಾಗ್ಲೂ ಮನಸಾರೆ ಹೇಳ್ತಾ ಇದ್ದೇನೆ, ಒಂದು ಅಭಿಮಾನಿಯಾಗಿ ಇವತ್ತು ಸನ್ಮಾನ ಮಾಡಿ, ಅಂದರೆ ಅಮೃತಾಜನ್ ಅವರ ಅಭಿಮಾನಿಯಾಗಿ ಒಂದು ಸನ್ಮಾನ ಮಾಡಿ ಇವತ್ತು ಒಂದು ಅಭಿನಂದನೆ ಸಲ್ಲಿಸ್ತಾ ಇದ್ವಿ. 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.